ಇವತ್ತು ಡ್ರಗ್ ಅಡಿಕ್ಷನ್ ಏನಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ನಾನು ಈಗಾಗಲೇ ಹೇಳಿದಂಗೆ ಯಾವುದನ್ನು ಕೂಡ ಕೇವಲ ಕಾನೂನಿನ ಮೂಲಕ ತೊಡೆದು ಹಾಕಕ್ಕಾಗಲ್ಲ. ಕರ್ನಾಟಕ ಸರ್ಕಾರ ಇಡೀ ಕರ್ನಾಟಕವನ್ನ ಡ್ರಗ್ ಮುಕ್ತ ಕರ್ನಾಟಕ, ವ್ಯಸನ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದೆ. शिमोगा रोटरी क्लब की जानिब से खुसूसी मुहिम का आगाज़ किया गया है, जिसमें माशरे को ड्रग्स से पाक बनाने की कोशिश की जा रही है. इस सिलसिले में जारी करदा बयान में कहा गया है कि शिमोगा रोटरी क्लब मुसलसल इस सिलसिले में काम करेगा. इसी तहरीक के तहत पहली कड़ी में एक यूट्यूब के ज़रिए से लोगों में बेदारी लाने के लिए काम किया जाएगा. मुख्तलिफ माहिरीन की जानिब से ड्रग्स के ताल्लुक़ से बेदारी मुहिम चलाई जाएगी, जिसमें माहिर नफ्सियात और साइकेट्रिस्ट डॉक्टर आफ्ताब मालदार ने भी अपनी तरफ से पेशरफ्त की है. ब्यूरो रिपोर्ट, इनकलाब न्यूज़, शिमोगा. ಈಗ ನಾವು ನೋಟಿಸ್ ಮಾಡಿರ್ತೀವಿ ಆ ಮಕ್ಕಳು ಆಲ್ರೆಡಿ ಆ ಒಂದು ಅಡಿಕ್ಷನ್ ಅಲ್ಲಿ ಇದ್ದಾರೆ. ಸೊ ಅಂತ ಮಕ್ಕಳ ಜೊತೆಲಿ ಆಸ್ ಎ ಫ್ರೆಂಡ್ ಆಗಿ, ಆಸ್ ಎ ಪೇರೆಂಟ್ಸ್ ಆಗಿ ನಾವು ಯಾವ ತರ ಅವ್ರ ಜೊತೆಲಿ ಮಾತಾಡಬೇಕು? ಓಕೆ, ಉದಾಹರಣೆಗೆ ಈಗ ನಿಮಗೆ ಗೊತ್ತಾಯಿತು ನಿಮ್ಮ ಮಗ ಏನಾದರೂ ಒಂದು ಯೂಸ್ ಮಾಡ್ತಾ ಇದ್ದಾನಂತೆ, ಯಾರೋ ಫ್ರೆಂಡ್ಸ್ ಹೇಳಿದರು, ಯಾರಾದರೂ ಹೇಳಿದರು. ಈ ಸಿಚುವೇಶನ್ ನೀವು ಹೇಗೆ ಅಪ್ರೋಚ್ ಮಾಡಬೇಕು ನೋಡಿ. ಇಲ್ಲಿ ಫಸ್ಟು ಪ್ರೀತಿ ಮತ್ತು ವಿಶ್ವಾಸ, ಇದು ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಮುಖ್ಯ. ಸೊ ನ್ಯಾಚುರಲಿ ನಿಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ನಿಮ್ಮ ಮಗನಿಗೋಸ್ಕರ ಅಥವಾ ಮಗಳಿಗೋಸ್ಕರ ಪ್ರೀತಿ ಇರುತ್ತೆ. ಸೊ ಫಸ್ಟು ಒಂದು ಶಾಂತವಾದ ಒಂದು ವಾತಾವರಣ ಹುಡುಕಿ ಅಲ್ಲಿ ಕೂತ್ಕೊಂಡು ನಿಮ್ಮ ಮಗ ಅಥವಾ ಮಗಳ ಜೊತೆ ಕೂತ್ಕೊಂಡು ಪ್ರೀತಿ ಫಸ್ಟ್ ನಿಮ್ಮ ಮನಸ್ಸಲ್ಲಿ ಏನು ಪ್ರೀತಿ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಸೊ ಮಗ ಅಥವಾ ಮಗಳೇ, ನಾನು ಇಷ್ಟು ಪ್ರೀತಿ ಮಾಡ್ತೀನಿ ನಿಮಗೆ, ಹೀಗೆ ಎಲ್ಲ. ಸೊ ಫಸ್ಟ್ ಶುರು ಮಾಡುವಾಗ ಒಂದು ಓಪನ್ ಎಂಡೆಡ್ ಕ್ವಶನಿಂದ ಸ್ಟಾರ್ಟ್ ಮಾಡಬೇಕು. ಎಸ್ ಆರ್ ನೋ ಉತ್ತರ ಇರಬಾರ್ದು ಯಾವುದಕ್ಕೆ, ಅದನ್ನು ಓಪನ್ ಎಂಡೆಡ್ ಅಂತೀವಿ. ಓಪನ್ ಎಂಡೆಡ್ ಪ್ರಶ್ನೆ ಅಂದ್ರೇನು? ಉದಾಹರಣೆಗೆ ಡ್ರಗ್ಸ್ ಅಥವಾ ಏನೋ ಮಾದಕ ವಸ್ತುಗಳನ್ನು ಕಾಲೇಜ್ ಸ್ಟೂಡೆಂಟ್ಸ್ ಏನು ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ನೀನು ಏನು ವಿಚಾರ? ಈ ರೀತಿ ಒಂದು ಜನರಲ್ ಆಗಿ ಒಂದು ಪ್ರಶ್ನೆ ಕೇಳಿ ಅಲ್ಲಿಂದ ನಾವು ಮಾತನ್ನು ಶುರು ಮಾಡಬೇಕು. ನಮ್ಮ ಮಾತಲ್ಲಿ ಎಂದಿಗೂ ನೋಡು ನನಗೆ ಇದಂತೂ ಗೊತ್ತಾಗಿದೆ, ನೀನು ಹೀಗೆ ಅಂತ ಹೇಳಿ ಜಜ್ಮೆಂಟ್ ಪಾಸ್ ಮಾಡಬಾರ್ದು, ಅವರಿಗೆ ಅಕ್ಯೂಸ್ ಮಾಡಬಾರ್ದು. ನಾವು ಅವ್ರ ವಿರುದ್ಧವಾಗಿದ್ದೀವಿ ಅಂತ ಹೇಳಿ ತೋರಿಸಿದ್ರೆ ಅವರು ಅಷ್ಟೇ ಡಿಫೆನ್ಸಲ್ಲಿ ಹೋಗಿಬಿಡ್ತಾರೆ, ಮತ್ತು ಅದನ್ನು ಓಪನ್ ಆಗಿ ನಮ್ಮ ಹತ್ರ ಹೇಳಲ್ಲ. ನಮ್ಗೆ ಬೇಕಾಗಿರೋದು ಏನಿಲ್ಲ, ಅವರು ತಪ್ಪಿದ್ದಾರೆ ಅಂತ ಹೇಳಿ ಅವರಿಗೆ ಪ್ರೂವ್ ಮಾಡಿ ನಮ್ಗೇನು ಸಿಗಲ್ಲ. ನೀನು ಹೇಗೇನೆ ಅಂತ ಹೇಳಿ ಲೇಬಲ್ ಕೊಟ್ಟು ನಮ್ಗೇನು ಸಿಗಲ್ಲ. ನಮ್ಗೇನು ಬೇಕು, ಸಿ ಇಫ್ ದೇ ಆರ್ ಸ್ಟೆಪ್ಪಿಂಗ್ ಇನ್ ಟು ಅಡಲ್ಟ್ಹುಡ್, ಅವರು ಅಡಲ್ಟ್ ಆಗ್ತಾ ಇದ್ದಾರೆ, ಅವ್ರ ಹತ್ರ ಫುಲ್ ಆಟೋನಮಿ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಎಲ್ಲ ಬರುತ್ತೆ. ನೀವು ಅವ್ರ ಜೊತೆಗೆ ಎಷ್ಟು ಚೆನ್ನಾಗಿ ಒಂದು ರಿಲೇಷನ್ಶಿಪ್ಪನ್ನು ಡೆವಲಪ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಎಷ್ಟು ಬೇಗ ಇವರನ್ನು ಈ ಒಂದು ತೊಂದರೆ ಬಿಹೇವಿಯರಿಂದ ಹೊರಗಡೆ ತರ್ತೀರಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಕೆಟ್ಟ ಒಂದು ತಪ್ಪು ಕಲ್ಪನೆ ಬಂದಿದೆ, ಇಂಥ ಒಂದು ಮಾದಕ ವಸ್ತು ತೊಗೊಂಡು ನಡೆಯುತ್ತೆ ಜೀವನದಲ್ಲಿ, ಅದೇನು ದೊಡ್ಡದು ಅಂತ ಹೇಳಿ. ಆದರೆ ಅದರಿಂದ ಅವರಿಗೆ ಫ್ಯೂಚರ್ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ಇದು ನೀವು ಅವರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಫಸ್ಟ್ ಒಂದು ಪ್ರೀತಿಯ ವಾತಾವರಣ ಇರಬೇಕು. ಸೊ ಇಂಥ ಒಂದು ವಾತಾವರಣದಲ್ಲಿ ಒಂದು ಓಪನ್ ಎಂಡೆಡ್ ಕ್ವಶನ್ ಮಾತಾಡಿ ಈ ಟಾಪಿಕನ್ನು ತಂದು, ನೆಕ್ಸ್ಟು ಇತ್ತೀಚೆಗೆ ನನಗೆ ನಿನ್ನ ಸ್ವಭಾವದಲ್ಲಿ ಅಥವಾ ಡೈಲಿ ರೂಟನಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ, ಹೇಗೆ ಈ ರೀತಿ ಏನಾದರೂ ಇದೆಯಾ ಅಂತ ಹೇಳಿ, ಏನಾದರೂ ಒಂದು ಹೆಲ್ಪ್ ಬೇಕಾಗಿದೆಯಾ ಅಂತ ಹೇಳಿ. ಪಾಸಿಟಿವ್ಸ್, ನೆಗೆಟಿವ್ಸ್ ಲೈಫಲ್ಲಿ ನಾವು ಮುಂದೆ ಹೋಗಬೇಕಂದ್ರೆ ನಾವು ಏನೇನು ಕೆಲಸ ಮಾಡಿದರೆ ಪಾಸಿಟಿವ್ ಕಡೆ ಹೋಗ್ತೀವಿ, ಏನೇನು ಮಾಡಿದರೆ ನೆಗೆಟಿವ್ ಕಡೆ ಹೋಗ್ತೀವಿ ಅಂತ ಹೇಳಿ, ಅದರಲ್ಲಿ ಮಾದಕ ವಸ್ತುಗಳ ಯೂಸು ಯಾವ ರೀತಿ ಒಂದು ನೆಗೆಟಿವ್ ಪ್ರಭಾವ ಬೀರುತ್ತೆ ಲೈಫ್ ಮೇಲೆ ಅಂತ ಹೇಳಿ ಡಿಸ್ಕಸ್ ಮಾಡಬೇಕು. ಈ ರೀತಿ ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ, ಯು ಆರ್ ಟೇಕಿಂಗ್ ದಮ್ ಇನ್ ಟು ಕಾನ್ಫಿಡೆನ್ಸ್. ಅವ್ರಿಗೇನು ಅನಿಸುತ್ತೆ, ಓಕೆ ನನ್ನ ಬಗ್ಗೆ ಡಿಸ್ಕಷನ್ ಆಗ್ತಾಯಿಲ್ಲ, ಇನ್ ಜನರಲ್ ಡ್ರಗ್ ಯೂಸ್ ಬಗ್ಗೆ ಡಿಸ್ಕಷನ್ ಆಗ್ತಾಯಿದೆ. ಆವಾಗ ಅವ್ರ ಇನ್ಪುಟ್ಸ್ ತೊಗೋಬೇಕು, ನಿನ್ಗೇನು ಅನಿಸುತ್ತೆ ಅಂತ ಕೇಳಿ ಅವ್ರ ಕಡೆಯಿಂದ ಒಂದು ಪಾಯಿಂಟ್ಸ್ ತೊಗೊಂಡು ಇದ್ರ ಬಗ್ಗೆ ಮಾತಾಡೋ. ಆವಾಗ ಏನಾದರೂ ಅವ್ರ ಕಡೆಯಿಂದ ಒಂದೆರಡು ಸರ್ತಿ ಯೂಸ್ ಆಗಿದೆ ಅಥವಾ ಇಲ್ಲ ನಾನಿಲ್ಲ ನನ್ನ ಫ್ರೆಂಡ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಂಡೈರೆಕ್ಟಾಗಿ ಏನಾದರೂ ನಿಮಗೆ ಸುದ್ದಿ ಸಿಕ್ಕಿದ್ರೆ ನನ್ನ ಅಡ್ವೈಸ್ ಏನಂದರೆ ಅವರಿಗೆ ಎಕ್ಸ್ಪರ್ಟ್ಸ್ ಹತ್ರ ತಪ್ಪನ್ನು ಹೋಗಿ, ಸೈಕಾಟ್ರಿಸ್ಟ್ ಹತ್ರ, ಸೈಕಾಲಜಿಸ್ಟ್ ಹತ್ರ ಹೋಗಿ ಈ ಮಾತನ್ನು ಮತ್ತೆ ನಾವು ಮುಂದುವರಿಸಿ ಏನಾದರೂ ಇದ್ದರೆ ಅದನ್ನು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ಬೋದು. ಯೂಶ್ವಲಿ ಏನಾದರೂ ಒಂದು ಅಸೋಸಿಯೇಟೆಡ್ ಪ್ರಾಬ್ಲಮ್, ಉದಾಹರಣೆಗೆ ಎಕ್ಸಾಮ್ ಸ್ಟ್ರೆಸ್ಸಿಗೆ ಇರ್ಬೋದು, ನಿದ್ದೆಗೋಸ್ಕರ ಇರ್ಬೋದು, ಅಥವಾ ಸುಮ್ಮನೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಇರ್ಬೋದು, ಪಿಕ್ನಿಕ್ ಹೋದಾಗ ಇರ್ಬೋದು, ಇಂಥ ಒಂದು ಸಂಗತಿ ನಡೆದಿರ್ತದೆ. ಅಲ್ಲಿಂದ ಯೂಶ್ವಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡಲಿಕ್ಕೆ ಮತ್ತು ಇವರಿಗೆ ವಾಪಸ್ಸು ತನ್ನ ಫ್ಯೂಚರ್ ಕಡೆ ಗಮನ ಹಾಕಲಿಕ್ಕೆ ನಾವು ಸಪೋರ್ಟ್ ಮಾಡ್ಬೋದು. ಅಂದರೆ ನೀವು ಫ್ರೆಂಡ್ಸು ಮತ್ತು ಪೇರೆಂಟ್ಸ್ ಏನಾದರೂ ಈ ಥರ ಮಕ್ಕಳು ಈ ಒಂದು ಇದರಲ್ಲಿ ಇದ್ದಾರೆ ಅಂತ, ಅಡಿಕ್ಷನಲ್ಲಿ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಡೈರೆಕ್ಟಾಗಿ ಹೋಗಿತ್ತ ಇಂಡೈರೆಕ್ಟಾಗಿ ಕಾನ್ಫಿಡೆನ್ಸ್ ತಗೊಂಡು ಬಂದು ಆಮೇಲೆ ಅವರನ್ನು ಆ ಒಂದು ಅಡಿಕ್ಷನ್ನಿಂದ ಹೊರಗಡೆ. ಯೂಶಲಿ
ಯಾರು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾರೆ, ಯಾರು ಡೈರೆಕ್ಟ್ಲಿ ನೀನು ಹೀಗೆ ಮಾಡಿದ್ದೀಯಾ ಎಸ್ ಆರ್ ನೋ, ಅಥವಾ ಏನೋ ಜಗಳ ಮಾಡಿ ಎಕ್ವಿಸಿಷನ್ ಮಾಡಿ ಏನಾಗುತ್ತೆ, ಇಂಥ ಒಂದು ವಾತಾವರಣದಲ್ಲಿ ಟ್ರೀಟ್ಮೆಂಟಿಗೆ ಯಾವ ದಿನ ಗೊತ್ತಾಗತ್ತಲ್ವ, ಅಲ್ಲಿಂದ ಅದನ್ನು ಬಿಡುವ ಒಂದು ಪ್ರೋಸೆಸನ್ನು ಸ್ಟಾರ್ಟ್ ಮಾಡೋ ಮಧ್ಯದಲ್ಲಿ ಗ್ಯಾಪ್ ಏನಿದೆ ಇನ್ನೂ ಹೆಚ್ಚಿಗೆ ಆಗುತ್ತೆ. ಏನಾಗುತ್ತೆ, ಅಪ್ಪ ಅಮ್ಮನಿಗೆ ಒಂದು ವೈರಿಯಾಗಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಆವಾಗ ನಾವು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಏನಾದರೂ ಮುಂದೆ ಹೋಗಿ ಏನಾದರೂ ನೆಗೆಟಿವ್ ಇವೆಂಟ್ ಆದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಮತ್ತೆ ಅದು ಹೊರಗಡೆ ಬರೋಕ್ಕಿಂತನೂ ಬೆಟರ್ ಸ್ಟಾರ್ಟಿಂಗ್ನಲ್ಲೇ ಇಂಥ ಏನಾದರೂ ಒಂದು ವಸ್ತು ಅದ್ರ ಮೇಲೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಹೆಲ್ಪ್ ತೊಗೊಳೋಕ್ಕಿಂತ ಮುಂಚೆ ಮನೆಯಲ್ಲೇ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಸಿ ಒಂದು ಟ್ರಸ್ಟು. ಮತ್ತು ಈ ಟ್ರಸ್ಟಲ್ಲಿ ತುಂಬ ಮುಖ್ಯ ಅಂದರೆ ಒಬ್ಬ ಮನುಷ್ಯ, ಒಬ್ಬ ಹುಡುಗ ಅಥವಾ ಹುಡುಗಿ ನಾನು ಬಿಡ್ತೀನಿ ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ಅಪ್ಪ ಅಮ್ಮನ ಹತ್ರ ಆಯಿತು ನಾನು ಬಿಡ್ತೀನಿ ಅಂತ ಹೇಳಿದ ಮೇಲೆ ಮತ್ತೆ ಮನೆಗೆ ಬಂದಾಗ ಪದೇ ಪದೇ ಬ್ಯಾಗ್ ಓಪನ್ ಮಾಡಿ ಚೆಕ್ ಮಾಡೋದು, ಹತ್ತಿರ ಹೇಳ್ಕೊಂಡು ಮೂಸಿ ನೋಡೋದು, ಬಾಯಿಂದ ವಾಸನೆ ಬರ್ತಾ ಇದೆಯಾ, ಅದನ್ನೆಲ್ಲ ಮಾಡಬಾರ್ದು. ಈ ಮಾಡಿದ್ರೆ ನಂಬಿಕೆ ಇದೆ ಅಂತ ನಾವು ಅವ್ರಿಗೆ ಎಸ್, ನಂಬಿಕೆ ಮುರಿದ್ರು ಕೂಡ ಇಲ್ಲ ಸರ್ ನಾನು ಇಷ್ಟು ವರ್ಷ ನಂಬಿಕೆ ಮಾಡಿದ್ದೆ, ಅವನು ಮುರ್ದ ಅಥವಾ ಅವಳು ಹೀಗೆ ಮಾಡಿದ್ದಾಳೆ ಅಂತ ಹೇಳಿದರೆ ದಟ್ಸ್ ನಾಟ್ ಅ ಸೊಲ್ಯೂಷನ್. ಏನಾಗುತ್ತೆ, ನೀವು ಒಂದು ಸರ್ತಿ ಆಗಿದ್ದಾಗೋಯ್ತು. ಈಗ ಫ್ಯೂಚರಲ್ಲಿ ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳು ಮತ್ತು ಅಪ್ಪ ಅಮ್ಮನ ಮಧ್ಯದಲ್ಲಿ ಟ್ರಸ್ಟ್ ಬೇಕು. ಸೊ ದಿಸ್ ಓನ್ಲಿ ದೆನ್ ವಿ ಕ್ಯಾನ್ ಸಾಲ್ವ್ ದಿಸ್. ಓಕೆ, ಒಟ್ಟು ಮಕ್ಕಳನ್ನ ಕಾನ್ಫಿಡೆನ್ಸಿಗೆ ತಗೊಳ್ತಿರುತ್ತೆ.